ಬಂಗಾರಿ 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 ಯಾರೇ ನೀ ಬುಲ್ಬುಲ್ ಸಿಂಗಾರಿ ಯಾರೇ ನೀ ಬುಲ್ಬುಲ್. ನಿಮ್ಮ ಅತ್ತೆವ ನಿಮ್ಮ ಅತ್ತಿನ ನೋಡಿ ಬಂಗಾರಿ. ಅಯ್ಯಯ್ಯ ಏನ್ರಿ ಅತ್ತಿಯರ ಇದು ನೀವಾ? ನಾ ಯಾರ ಸುರಸುಂದರಿ ಬಂದ್ಬಿಟ್ಟಾಳೇನ ನಮ್ಮ ಓಣ್ಯಾಗ ದಾರಿ ತಪ್ಪಿ ಅನ್ಕೊಂಡ್ರ ಇದು ನೀವೇನ್ರಿ ಅತ್ತಿಯರ? ಅಯ್ಯೋ ದೇವ್ರೇ, ನಾ ಯಾರ ಅನ್ಕೊಂಡ್ಬಿಟ್ಟಿದ್ದೆ ನೋಡ್ರಿ. ನೀವು ದಿನ ಎದ್ರ ಅದ ಒಂದು ನೀಲಿ ಕಲರ್ ಸೀರೆ ಅದ ಒಂದು ಸೊಟ್ ಸೀರೆ ಉಡ್ಕೊಂಡು ನಿಂತು ಬಿಡ್ತಿದ್ರಿ. ಇವತ್ತೇನ್ರಿ ಇದು ಹಬ್ಬಂದೇನ್ರಿ ಇವತ್ತು ತಯಾರಾಗಿದ್ ನೀವು? ಏ ದಿಬ್ಬರ್ದಿಂಡಿ, ಇದು ದೀಪದ ಹಬ್ಬ, ದೀಪಾವಳಿ. ಇದು ನಮ್ಮ ದೊಡ್ಡ ಹಬ್ಬ. ನಿನ್ನಂಗ ಸೊಟ್ಟ ಅರ್ಧ ಹಳೆ ಅಂಗಿ ಹಾಕ್ಕೊಂಡು ನಿಂದ್ರಾಕ್ ನಂಗೆ ಆಗುದಿಲ್ಲ. ಇವತ್ತು ನೀನು ಚಂದಾಗಿ ಲಕ್ಷಣವಾಗಿ ಸೀರೆ ಉಟ್ಕ. ಯಾಕೆ ಕುಸುಮ, ನೀನು ಚಂದಾಗಿ ಲಕ್ಷಣವಾಗಿ ಸೀರೆ ಉಟ್ಕ, ಹೊಸಾದದು. ದೀಪಾವಳಿ ಹಬ್ಬ ಅಂದ್ರೆ ಏನ್ ತಿಳ್ಕೊಂಡಿ ನೀನು? ಯವ್ವ ಹೋಗೋಗ್ ಲಗುನ ಸೀರೆ ಉಟ್ಕೊಂಬರೋಗ್ರಿ. ಆತ್ರಿ ಅತ್ತಿಯರ. ಸೀರೆ 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 ಎಲ್ಲೆಲ್ಲೂ ಹಾರೈತೆ, ಸೀರೆ ಸೀರೆ ಸೀರೆ. ಪ್ರಭಾ, ಇವತ್ತು ಹಬ್ಬದ ದಿನ ಬೈಸ್ಕೋಬೇಡ, ಸುಮ್ಮನೆ ಒಳಗೆ ಹೋಗು, ಹೊಸ ಸೀರೆ ಉಟ್ಕೊಂಡು ಹೊರಗೆ ಬಾ. ಅಲ್ಲಿ ಮಟ ನಂಗೆ ಮಾತಾಡ್ಬೇಡ. ಯವ್ವ ನನ್ನ ಮಗಳ ಈಗೆದ್ದೇನವ? ಬೇವಾ ಈಗೆದ್ನಿ. ಅದು ಬಿಡು, ನೀನು ಸಸ್ತೀರಿ ಎಲ್ಲೋದ್ರು ಓಡೋಡ್ಕೊಂಡು? ಅಯ್ಯ ಎಲ್ಲೂ ಇಲ್ಲ ಯವ್ವ, ಇವತ್ತು ದೀಪಾವಳಿ ಹಬ್ಬಲ್ಲ, ಅದಕ್ಕೆ ಹೊಸ ಸೀರೆ ಉಟ್ಕೊಂಡು ನಿಂದ್ರಿ. ಹಿಂಗೆಲ್ಲ ಹಳೆ ಸೀರೆ ಹಳೆ ಅಂಗಿ ಹಾಕ್ಕೊಂಡು ನಿಂದ್ರಬೇಡ್ರಿ ಅಂತ ಬೈದ್ನಿ. ಹೋದ್ರೀಗ ಸೀರೆ ಉಟ್ಕೊಂಬರ್ತಾರ. ಯವ್ವ ಮಗಳ, ನಿಂಗೆ ಹಬ್ಬಕ್ಕೆ ಹೊಸ ಸೀರೆ ತರಕಾಗ್ಲಿಲ್ಲ ಅವ? ನಾಳೆ ಹೊಸ ಸೀರೆ ನಾನು ನೀನು ಹೋಗಿ ತಗೊಂಬರುನು. ಈಗ ಸದ್ಯಕ್ಕೆ ನಾ ಉಡ್ಲಾರದ್ದು ಗಡಿ ಅದು ದಡಿ ಬಿಚ್ಚಲಾರದ್ದು ಸೀರೆ ಐತಿ, ಅದು ಉಟ್ಕಾವ ಇಟ್ಟೇನು ನೋಡು, ನಿನ್ನ ರೂಮ್ನಾಗ ಇಟ್ಟೇನಿ. ಇವಾಗ ಕರೀನು ಆತಗೋ ಹೊಸ ಸೀರೆ ಅಲ್ಲ, ಹಂಗಂದ್ರೆ ಉಡ್ತೇನೆ. ನಾನು ರೆಡಿಯಾಗಿ ಬರ್ತೀನಿ ಅಬೇ. ಇವೆಲ್ಲ ರೆಡಿ ಆಗ ಮಟ ನಂಗರ ಸಾಕಾಗೋಗುತ್ತಯ್ಯವ. ಹಬ್ಬ ಒಂದು ಇವತ್ತು ನೋಡು, ಹಿಂಗತೆ ಸೀರೆ ಉಟ್ಟು ಹೊಸ ಅರ್ಬಿ ಹಾಕ್ಕೊಂಡು ನಿಂತ್ರನ ಮತ್ತು ಹಬ್ಬ ಅನ್ಸೋದು. ಅವ ಒಂದು ಹಳೆ ಅರ್ಬಿ ಹಾಕ್ಕೊಂಡು ನಿಂತ್ಬಿಟ್ರ ಹಬ್ಬ ಅಂತಾರೆ. ನೀ ಯಾರು ಯವ್ವ? ಒಬ್ಬೊಬ್ರ ಮನ್ಯಾಗ ಉಡ್ಕಂತೀನಿ ಅಂದ್ರೂ ತಂದು ಕೊಡೋದಿಲ್ಲ, ನಿಮಗೆ ತಂದು ಕೊಟ್ಟರು ಉಡಂಗಿಲ್ಲ ಅಂತೀರಿ ನೋಡಿ ನೀವು. ಹಿಂಗತೆ ಇರ್ಬೇಕವ ಹಬ್ಬದಾಗ. ಮಹಾಲಕ್ಷ್ಮಿ ಕಳೆ ಬಂತು ನೋಡಿ ಈಗ. ಇವ್ವ ನನ್ನ ಮಗಳ ಏಟ್ ಚಂದ ಕಾಣ್ತೀವ. ಬೇಯ್ವ, ಮತ್ತ ಗಡಿ ಬಿತ್ತಲಾರ್ದು ಸೀರೆ ಅಂದ್ರೆ ಯಾರು ಬಿಟ್ಟಾರು? ಇವ ನಂಗ್ರೆ ಈ ಸೀರೆ ಭಾಳ ಮನ್ಸಿಗೆ ಬಂತ್ಬೇ, ಇದು ನಂಗೆ ಇರ್ಲಿ ಅದೇ. ತಗೋರ ನನ್ನ ಮಗಳ ಉಟ್ಕ, ನೀನಾ ಉಟ್ಕ. ಬಾಲೇ ರೇಷ್ಮೆ, ಹಬ್ಬಿನ ಜೋರೇನು? ಯವ್ವ ನಿಮ್ಮ ಜೋರು ಇಲ್ಲಿ ಬಿಡು. ಯವ್ವ ಬಾರಿ ಬಿಡು, ಎಲ್ಲರೂ ಹೊಸ ಸೀರೆ ಉಟ್ಕೊಂಡು ಅದು ಎಂಥದ ಸ್ವೀಟ್ ಡಬ್ಬಿ ಇಟ್ಕೊಂಡು ಜೋರು ಮಾಡಿರ್ಬಿಡು, ಒಳ್ಳೆ ಹಬ್ಬ. ದೀಪಾವಳಿ ಹಬ್ಬಲ್ಲ, ನಮಗೆ ಭಾಳ ಖುಷಿಯವ ದೀಪದ ಹಬ್ಬ ಅಂದ್ರೆ. ಅದಕ್ಕೆ ನೀನು ಉಡ್ಬೇಕ ಬೇಡ ಹೊಸ ಸೀರೆ? ಯವ್ವ ನಾನು ಹೊಸ ಸೀರೆ ಉಟ್ಕೊಂಡು ಹಬ್ಬ ಪೂಜೆ ಎಲ್ಲ ಮಾಡಿದ್ನ್ಯಾ. ಮತ್ತು ಊಟದ ಟೈಮ್ ಆಯ್ತು, ಊಟಕ್ಕೆ ನೀಡಂದ್ರೆ ಅದಕ್ಕೆ ಸೀರೆ ತೆಗೆದಿಟ್ಟು ಇದು ಹಳೆ ಸೀರೆ ಉಟ್ಕೊಂಡು ಊಟಕ್ಕೆ ನೀಡಿನವ. ಇಲ್ಲಾಂದ್ರೆ ಎಲ್ಲ ಮಸಿ ಮಸಿ ಆಗ್ಬಿಡ್ತಾವ ನೋಡ ಅರಿಬಿ. ಅದಕ್ಕೆ ಹಂಗಂದ್ರೆ ಸರಿ. ಇದೇನಿದೆ ಕುಸುಮ ಹುಟ್ಟಿದ್ದ ಸೀರೆ, ಸೇಮ್ ಟು ಸೇಮ್ ಅಂಥದ ಸೀರೆ ನನ್ನ ಕಡೆನೂ ಐತೆ ನೋಡು. ಕುಸುಮ ಏಟ್ ಕೊಟ್ಟಿ ಅದಕ್ಕೆ? ಅಯ್ಯ ಏಟ್ ಕೊಡುದ್ರಿಪ್ಪ, ಏಟು ಇಲ್ಲ ಅಂದ್ರೆ ಇದು ನನಗೆ ಮದುವೆಯಾಗ ನಮ್ಮಪ್ಪ ಕೊಡ್ಸಿದ್ನಿ ರೀ, ನಂಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಹುಟ್ಟಿನ್ರಿ ಹೊಸ ಸೀರೆ ರೀ. ಜಂಪರು ಅದು ಹೊಸ ಪ್ಯಾಸನ್ನಾಗ ಹೊಲ್ಸೇನ್ರಿ ಓಟ್. ನಂಗೂ ಇಂಥ ಜಂಪರ್ ಉಟ್ಕೋಬೇಕಂದ್ರೆ ಆಶಿ, ಭಾಳ ಆಶಿ. ಏನು ಮಾಡ್ಬೋದು, ನನ್ನ ಗಂಡ ಮೂಲೆಗೆ ಹಾಕಿ ಒದಿತಾರಂದು ಬಿಟ್ಟೇನಿ. ಇಲ್ಲಾಂದ್ರೆ ನಾನು ಹಾಕ್ಕೊಂತಿದ್ನೆ. ನನ್ನ ಮಗ ದೊಡ್ಡವನಾಗ್ಲಿ ಅವಾಗ ಅವನ ಎದ್ರಕಿಲೇ ನನ್ನ ಗಂಡ ನಂಗೆ ಹೊಡೆಯೋದಿಲ್ಲ, ಅವಾಗ ನಾನು ಹಾಕ್ಕೊಳಕ್ಕೆ ಬಿಡಂಗಿಲ್ಲ. ದೀಪಾವಳಿ ಹಬ್ಬಕ್ಕೆ ಹಾಕಂತೀನಿ, ಮತ್ತೆ ಹಂಗಿಂಗಲ್ಲ. ಬಾಯಾಗಿನ ಹಲ್ಲೆಲ್ಲ ಬಿದ್ದಿಂದೆ ಹಾಕ್ಕೊಂಡು ನಿಂದ್ರವ ನೀನು. ಇಂಥ ಜಂಪರ್ ಹಾಕ್ಕೊಂಡು ನಿಂದ್ರು ಭಾರಿ ಚಂದ ಕಾಣಿಸ್ತಿ. ಮತ್ತೆ ಅಂದಂಗೆ ಹಬ್ಬ ಆತೇನು? ನವ ಹಬ್ಬ ಆತು. ಹಂಗ ನಿನ್ನ ಕಡೆ ಮಾತಾಡ್ಕೊಂಡು ಹೋಗುನು, ಏನು ಮಾಡಕ್ಕಂತಾಳ ಅಂತ ಬನ್ನಿ ಎಲ್ಲರೂ ಇಲ್ಲೇ ಗುಂಪು ಕಟ್ಕೊಂಡು ನಿಂತಿರಲ್ಲ. ಅಯ್ಯ ಅಕ್ಕರ ಹಂಗೆ ಯಾಕಂತೀರಿಪ್ಪ? ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಮತ್ತು ಹಬ್ಬದ ವಿಷಯ ಹೇಳ್ಬೇಕಿಲ್ರಿ. ಮತ್ತು ನಮ್ಮ ಕುಟುಂಬದವ್ರು ಅಂದ್ರೆ ಏನು ಸಾಮಾನ್ಯ ಏನ್ರಿ? ಅಸಾಮಾನ್ಯರು ರೀ ಅವರು. ಹೌದು, ಮತ್ತು ನನಗೆ ಇಲ್ಲಿ ಮಠ ಬರಾಕ ಪ್ರೋತ್ಸಾಹ ಕೊಟ್ಟಿದ್ದೆ ನಮ್ಮ ಕುಟುಂಬದವ್ರು. ಮೊದಲು ಅವ್ರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ಬೇಕು. ಬರ್ರಿ ಎಲ್ಲರೂ ಹೇಳೋನು. ಕುಸುಮ ಡಿಂಗರ್ಬಿಲಿ ಕುಸುಮ ದಿಬ್ಬರ್ದಿಂಡಿ, ಅದೇನು ಡಬ್ಬಿ ಮ್ಯಾಲಿಂದ ಬಾಕ್ಸ್ ತೆಗಿತೀಯೇನ ಹಂಗೆ ಹಿಡ್ಕೊಂಡು ನಿಂದಿರ್ತೀಯ? ಯವ್ವ ಸ್ವೀಟ್ ತೋರ್ಸ ನಮ್ಮ ಮನೆಯವ್ರಿಗೆಲ್ಲರಿಗೂ. ಅತ್ತೀರ ಖುಷಿಗೆ ನೆನಪಾರಿದ್ನಿರಿ, ಈಗ ತೆಗಿತೀನಿ ನೋಡ್ರಿ ಅತ್ತೀರ. ಯವ್ವ ಕಮಲಕ್ಕ, ನೀ ಆಟ ಏನು ಸ್ವೀಟ್ ಡಬ್ಬಿ ತೋರಿಸಿ ಅವ್ರಿಗೆ ಕೊಟ್ಟು ಶುಭಾಶಯ ಹೇಳುದು? ನಾನು ತಂದಿನವ ಸ್ವೀಟ್ ಡಬ್ಬಿ, ನಾನು ಹೇಳಾಕೆ ಮತ್ತ. ಯವ್ವ ನಮ್ಮ ಕುಟುಂಬದವ್ರಿಗೆಲ್ಲರಿಗೂ ಮತ್ತೆ ಪೇಡೆನ ಕೊಡುದು ಬ್ಯಾಡೇನು? ಯವ್ವ ವರ್ಷಕ್ಕೊಮ್ಮೆ ಬರೋ ಹಬ್ಬ ಪೇಡೆ ಕೊಡಲಿಲ್ಲ ಅಂದ್ರೆ ಹೆಂಗ ನಮ್ಮ ಕುಟುಂಬದವ್ರಿಗೆ? ಯವ್ವ ನಾ ಏನು ಬ್ಯಾಡಂದಿನೇನ, ತಗೊಂಬಾ ಹೋಗ. ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡ್ರಿ. ಮತ್ತು ನಮ್ಮ ಚಾನಲಿಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನೋಡ ಕಮಲಕ್ಕ, ಇದ ನೋಡು ನನ್ನ ಪೇಡೆ ಡಬ್ಬಿ. ನಮ್ಮ ಚಾನಲ್ನ ಪ್ರೋತ್ಸಾಹಿಸೋರಿಗೆ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಈ ದೀಪಾವಳಿ ಹಬ್ಬ
ದೀಪದ ಥರ ಬೆಳಕು ನೀಡಲಿ ಅನ್ನೋದು ನನ್ನ ಆಶಯ. ಅಂದಂಗೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ಈ ಸ್ವೀಟ್ ಬಾಕ್ಸ್ ಎಲ್ಲ ನಿಮ್ಮ ಸಲುವಾಗಿನ ರೀ ತೊಗೊಂಬಂದಿದ್ದು. ಎಲ್ಲಾನು ತಿಂದು ಹೆಂಗಿತ್ತು ಅಂತ ಹೇಳ್ರಿ. ನಮ್ದು ತಿಂದು ನೋಡ್ರಿ, ಮತ್ತೆ ಹೆಂಗೈತಿ ಅಂತ ಹೇಳ್ರಿ ಕಮೆಂಟ್ನಾಗ. ನಾವರ ಹಬ್ಬ ಇಷ್ಟ ಸಿಂಪಲ್ ಒಳಗೆ ಮಾಡೇವ್ರಿ. ನೀವು ಹೆಂಗೆ ಮಾಡಿರಿ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬನ ಪಟಾಕ್ಷಿ ಹೊಡೆದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ರಿ. ವರ್ಷಕ್ಕೊಂದು ಸಲ ಹಬ್ಬ ಬರೋದು. ಎಲ್ಲ ದುಃಖನೂ ಪಟಾಕ್ಷಿ ಥರ ಡುಮ್ ಡುಮ್ ಅನ್ನಿಸಿ ನಕ್ಕೊಂತ ಆರಾಮಾಗಿರಿ ಎಲ್ಲರೂ. ದಿನಾಲೂ ದೀಪಾವಳಿ ಹಬ್ಬದಂಗನ ಇನ್ನು ಮೇಲೆ ಖುಷಿ ಖುಷಿಯಾಗಿರ್ಬೇಕು. ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ರಿ. ನಿಮ್ಮ ದುಃಖ ಬೇಜಾರು ಎಲ್ಲ ದೂರ ಮಾಡೋಕಂತಾನೆ ನಮ್ಮ ಚಾನಲ್ ಇರೋದು. ಅದೇ ಗದಗ್ ಜವಾರಿ ಮಂದಿ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ರಿ. ನಕ್ಕು ನಗಿಸುವುದೇ ನಮ್ಮ ಉದ್ದೇಶ. ಹ್ಯಾಪಿ ದೀಪಾವಳಿ. ನಾನು ಹೇಳಿದ್ರೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡ್ರಿ. ಥ್ಯಾಂಕ್ ಯು.